ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ನಿಲ್ಲದ ಅಟ್ಟಹಾಸ, ಬೆನ್ನಟ್ಟಿ ಗ್ಯಾರೇಜ್ ಒಳ ನುಗ್ಗಿ ಹತ್ಯೆ ಮಾಡಲಾಗಿದೆ. ಚಂಚಲ್ ಎಂಬ ಯುವಕನನ್ನ ಭೀಕರವಾಗಿ ಮರ್ಡರ್ ಮಾಡಲಾಗಿದೆ. ಪರಿಸ್ಥಿತಿ ಈಗ ಉದ್ವಿಗ್ನ, ಕಾಕಿ ಹೈ ಅಲರ್ಟ್ ಆಗಿದೆ. ಬಾಂಗ್ಲಾದ ತುಂಬೆಲ್ಲ ಉದ್ರಿಕ್ತರ ಅಟ್ಟಹಾಸ. ಬಾಂಗ್ಲಾದಲ್ಲಿ ಇನ್ನು ಮುಂದುವರೆದಿದೆ ಹಿಂದೂಗಳ ಹತ್ಯೆ. ಆತನನ್ನ ಬೆನ್ನು ಬಿಡದೆ ಬೆನ್ನಟ್ಟಿ ಗ್ಯಾರೇಜ್ ಒಳಗೆ ಹೋದಾಗ ಅದರ ಒಳಗೆ ನುಗ್ಗಿಬಿಟ್ಟು ಕೊಲ್ಲಲಾಗಿದೆ. ಚಂಚಲ್ ಎಂಬ ಯುವಕನನ್ನ ಬ್ರೂಟಲ್ ಮರ್ಡರ್ ಮಾಡಲಾಗಿದೆ. ಪರಿಸ್ಥಿತಿ ಉದ್ವಿಗ್ನ ಸ್ಥಿತಿಗೆ ತಲುಪುತ್ತಿದ್ದ ಹಾಗೆ ಖಾಕಿ ಹೈ ಅಲರ್ಟ್ ಆಗಿದೆ. ಕೊಲೆ ಮಾಡಾದ್ಮೇಲೆ ಯಾವ ಹೈ ಅಲರ್ಟು, ಯಾವ ಸೆಕ್ಯೂರಿಟಿ? ಬೆಚ್ಚಿಬಿದ್ದ ಯೂನಿಸ್ ಸರ್ಕಾರ, ಮಾಜಿ ಪ್ರಧಾನಿ ಶೇಖ್ ಹಸೀನಾರನ್ನ ನೆನಪಿಸಿಕೊಳ್ತಾ ಇರುವಂತಹ ಜನ. ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ನಿಲ್ಲದ ಅಟ್ಟಹಾಸ, ಬೆನ್ನಟ್ಟಿ ಗ್ಯಾರೇಜ್ ಒಳ ನುಗ್ಗಿ ಹತ್ಯೆ. ಬಾಂಗ್ಲಾದೇಶದಲ್ಲಿ ಭಾರತದಲ್ಲಿ ಹೇಗೆ ಮೂಲಭೂತವಾದಿಗಳಿದ್ದಾರೋ ಹಂಗೆ ಅಲ್ಲೂ ಕೂಡ ಇದ್ದಾರೆ ಒಂದಷ್ಟು ಮೂಲಭೂತವಾದಿಗಳು. ಒಂದು ಸಮುದಾಯದ ವ್ಯಕ್ತಿಗಳನ್ನು ಗುರಿಯಾಗಿಸಿಕೊಂಡು ನಿರಂತರವಾಗಿ ಹತ್ಯೆ ಮಾಡ್ತಾ ಇದ್ದಾರೆ. ಈಗಾಗಲೇ 5-6 ಜೀವಗಳು ಹೋಗಿದಾವಲ್ಲಿ. ಆರಂಭದಲ್ಲಿ ಒಬ್ಬನನ್ನ ಪ್ರವಾದಿ ವರ್ಯರಿಗೆ ನಿಂದನೆ ಮಾಡಿದ ಅನ್ನೋ ಕಾರಣಕ್ಕೆ, ಪವಿತ್ರ ಕುರ್ಆನ್ ಹಾಳೆಗಳನ್ನು ಹರಿದು ಹಾಕಿದ್ದ ಅನ್ನುವ ಕಾರಣಕ್ಕೆ ಒಬ್ಬನನ್ನ ಜೀವಂತವಾಗಿ ಸುಡಲಾಯಿತು. ಜೊತೆಗೆ ಜನ ನೋಡ್ತಿದ್ದ ಹಾಗೆ ಹೊತ್ಕೊಂಡು ಉರಿದು ಸತ್ತ. ಆತನನ್ನು ಕೊಲೆ ಮಾಡಲಾಯಿತು. ಅದಾದ ನಂತರ ಮತ್ತೊಬ್ಬನನ್ನು ಹುಡುಕಿ ಕೊಲ್ಲಲಾಯಿತು. ಇವೆಲ್ಲವೂ ಕೂಡ ರಾಜಕೀಯ ಪ್ರೇರಿತ ಅನ್ನೋದು ಯೂನಿಸ್ ಸರ್ಕಾರದ ಕೂಗು. ಯಾರೋ ಮಾಡಿಸ್ತಾ ಇದ್ದಾರೆ, ಇದರಲ್ಲೊಂದು ಪೊಲಿಟಿಕಲ್ ವಾಸನೆ ಬಡೀತಿದೆ. ನಾನಾ ತರಹದ ವ್ಯಾಖ್ಯಾನಗಳೆಲ್ಲವೂ ಕೂಡ ಚರ್ಚೆಗಳಾಯಿತು. ಈಗ ಮತ್ತೊಬ್ಬ ಯುವಕನನ್ನ, ಚಂಚಲ್ ಅನ್ನುವಂತಹ ಯುವಕನನ್ನ ಹೊಡೆದು ಕೊಲ್ಲಲಾಗಿದೆ. ಬಹುಸಂಖ್ಯಾತರು ಆ ಭಾಗದಲ್ಲಿ ಮುಸಲ್ಮಾನರು, ಅಲ್ಪಸಂಖ್ಯಾತರು ಆ ಭಾಗದಲ್ಲಿ ಹಿಂದೂಗಳು. ಹಾಗಾದ್ರೆ ಬಹುಸಂಖ್ಯಾತರಿಂದ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ದಾಳಿ ನಡೀತಾ ಇದೆಯಾ? ಇದನ್ನ ನಿಯಂತ್ರಣ ಮಾಡೋದಕ್ಕೆ ಯಾಕೆ ಯೂನಿಸ್ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಭಾರತದಲ್ಲಿಯೂ ಕೂಡ ಅದೇ ತರಹದ ಅನೇಕ ಘಟನೆಗಳು ನಡೆದು ಹೋಗಿದ್ದಾವೆ. ಒಳಬಂದು ಊಟ ಮಾಡಿದ್ದು ದಲಿತ ಎನ್ನುವ ಕಾರಣಕ್ಕೆ ಆತನನ್ನ ಮರಕ್ಕೆ ಕಟ್ಟಿ ಕೊಲ್ಲಲಾಗಿತ್ತು ಭಾರತದಲ್ಲಿ. ಗುಜರಾತ್ ಹತ್ಯಾಕಾಂಡದಲ್ಲಿ 2,000ಕ್ಕೂ ಹೆಚ್ಚು ಜನರನ್ನ ಹೊಡೆದೊಡೆದು ಕೊಲ್ಲಲಾಗಿತ್ತು. ಬಾಂಗ್ಲಾದಲ್ಲಿ ಈಗ ನಡೆಯುತ್ತಿರತಕ್ಕಂತಹ ಹತ್ಯಾಕಾಂಡ ಭಾರತದಲ್ಲೂ ಈ ಹಿಂದೆ ನಡೆದಿದೆ ಅನ್ನೋದು ಮಾತ್ರ ನನ್ನ ಮಾತಿನ ತಾತ್ಪರ್ಯ. ಸೊ ಹಾಗೇನೆ ಬಾಂಗ್ಲಾದಲ್ಲಿ ಒಂದು ತರಹದ ಭೀಕರ ವಾತಾವರಣ ಸೃಷ್ಟಿಯಾಗಿದೆ. ಅಲ್ಲೊಂದಷ್ಟು ಮೂಲಭೂತವಾದಿಗಳಿಂದ ಹಿಂದೂಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ, ಅಟ್ಟಾಡಿಸಿಕೊಂಡು ಹೋಗಿ ಕೊಲ್ಲಲಾಗ್ತಾ ಇದೆ. ಇದು ನಿಜಕ್ಕೂ ಕೂಡ ನೆರೆಯ ದೇಶವಾಗಿ ಭಾರತಕ್ಕೂ ಕೂಡ ಸಹಿಸಲಾಗ್ತಿಲ್ಲ. ಭಾರತ ಮತ್ತು ಬಾಂಗ್ಲಾದ ನಡುವೆ ಅನೇಕ ಒಪ್ಪಂದಗಳಾಗಿದ್ದಾವೆ, ವ್ಯಾವಹಾರಿಕ ಒಪ್ಪಂದ. ಆ ಭಾಗದ ಕೃಷಿ ಉತ್ಪನ್ನಗಳನ್ನು ಭಾರತ ಆಮದು ಮಾಡಿಕೊಳ್ತಾ ಇದೆ. ನಮ್ಮಲ್ಲಿ ಇಲ್ಲದೆ ಇರತಕ್ಕಂತಹ ಬೇರೆ ಪ್ರಭೇದದ ತರಕಾರಿಗಳನ್ನು ಭಾರತಕ್ಕೆ ಆಮದು ಮಾಡಿಕೊಳ್ತಾ ಇದೆ. ಹಾಗಾಗಿ ಭಾರತ ಮತ್ತು ಬಾಂಗ್ಲಾದ ಸಂಬಂಧ ಈ ಹಿಂದೆ ಹಸೀನಾ ಸರ್ಕಾರ ಇದ್ದಾಗ ಹೇಗಿತ್ತೋ ಅದೇ ತರಹ ಇದೆ. ಮೊನ್ನೆ ಅಷ್ಟೇ ನರೇಂದ್ರ ಮೋದಿ ಬಾಂಗ್ಲಾದೇಶಕ್ಕೆ ಹೋಗಿದ್ರು. ಢಾಕಾದಲ್ಲಿ ಕೂತ್ಕೊಂಡು ಅನೇಕ ಒಪ್ಪಂದಕ್ಕೆ ಸಹಿ ಹಾಕಿ ಬಂದಿದ್ರು. ಹಾಗಾಗಿ ಭಾರತ ಮಧ್ಯಪ್ರವೇಶ ಮಾಡಬಾರದ ಸ್ಥಿತಿಗೆ ತಲುಪಿದೆ. ಇನ್ನು ಮಾಜಿ ಪ್ರಧಾನಿ ಹಸೀನಾರನ್ನ ಬಿಟ್ಟುಕೊಡಬೇಕು ಬಾಂಗ್ಲಾಗೆ ಎನ್ನುವಂಥ ಒತ್ತಡ ಬಾಂಗ್ಲಾದಿಂದ ನಿರಂತರವಾಗಿ ಬರ್ತಾ ಇದೆ. ಭಾರತ ಒಪ್ಪಿಕೊಳ್ಳುತ್ತಾ ಇಲ್ಲ. ಅದೇನೇ ಇರಲಿ, ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಖಾಕಿ ಹೈ ಅಲರ್ಟ್. ಕೆಲ ಕಿಡಿಗೇಡಿಗಳಿಂದ ಅಶಾಂತಿಯ ವಾತಾವರಣ. ಬೆಚ್ಚಿಬಿದ್ದ ಯೂನಿಸ್ ಸರ್ಕಾರ, ಮಾಜಿ ಪ್ರಧಾನಿ ಶೇಖ್ ಹಸೀನಾರನ್ನ ನೆನಪಿಸಿಕೊಳ್ಳುತ್ತಿರುವ ಜನ, ಒಟ್ಟಾರೆ ಬಾಂಗ್ಲಾ ಕೊತ ಕೊತ ಕುದಿತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.